ನನ್ನ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಶ್ರೀಯುತ ನಂಜಪ್ಪ ಸರ್ ಅವರೇ, ಮಂಚೇಗೌಡರು ಸರ್ ಅವರೇ, ನಮ್ಮ ಸುಶೀಲಮ್ಮನವರೇ, ಬಸವರಾಜ್ ಸರ್ ಅವರೇ, ಗಂಗೇಗೌಡರು ಸರ್ ಅವರೇ, BCB ಸರ್ ಅವರೇ, ರಾಮಣ್ಣವರೇ, ನಮ್ಮ ಜಯಶೀಲ್ ಸರ್ ಅವರೇ, ಹಾಗೂ ನನ್ನ ಪ್ರೀತಿಯ MS ಅವರೇ, ಇವತ್ತು ನನಗೆ ಭಾಳ ಖುಷಿಯಾಗ್ತಕ್ಕಂಥ ವಿಚಾರ. ನೀವೆಲ್ಲ ನನ್ನ ಶಿಷ್ಯರು. ನಾನು ಎಷ್ಟು ಹೊಡೆದಿದ್ದೀನೋ ಅದು ಆ ಭಗವಂತ ಸಿದ್ಧಲಿಂಗೇಶ್ವರಿಗೆ ಒಬ್ಬನಿಗೆ ಗೊತ್ತು. ಆಯ್ತಪ್ಪ, ಆಯ್ತು, ಇವತ್ತು ಚೆನ್ನಾಗಿದ್ದೀವಿ ಬಿಡಪ್ಪ. ಚೆನ್ನಾಗಿದೆಯಾ? ಅದು ಇವರು ಬಿ ಜಿ ಮಾತಾಡ್ತು. ಬಿ ಜಿ ಅವರು ಕೆಂಪೆಣ್ಣೆ ತೆಗಿತೀನಿ ಅನ್ನೋರು. ಸೊ ಭಾಳ ಖುಷಿ ಆಗ್ತಾ ಇದೆ. ನೀವೆಲ್ಲ ಇಂತಹ ಮಹಾನುಭಾವರ ಕಾಲಘಟ್ಟದಲ್ಲಿ ನೀವು ವಿದ್ಯೆಯನ್ನು ಕಲ್ತಿದ್ದೀರಾ, ಬುದ್ಧಿ ಕಲ್ತಿದ್ದೀರಾ, ಇವತ್ತು ಒಳ್ಳೆ ಸ್ಥಾನದಲ್ಲಿದ್ದೀರಾ ಅಂತ ಕೆಲವರು. ಒಳ್ಳೆ ಸ್ಥಾನದಲ್ಲಿರಲಿ, ಯಾವುದ್ರಲ್ಲ ಒಳ್ಳೆಯವರಾಗಿದ್ದೀರಾ ಅಂತಕ್ಕಂಥ ನನ್ನ ಭಾವನೆ. ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ. ದೇವರು ಸಿದ್ಧಲಿಂಗೇಶ್ವರರು ಈ ಒಂದು ಇದರಲ್ಲಿ ನಿಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. ಜೈರ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ನೋಡಿ, ನಮ್ಮ ಜಯಶೀಲ್ ಅವರು ನಿಮಗೆ ಗೊತ್ತಿರಬೇಕು ಅನಿಸುತ್ತೆ. ಇದ್ದದ್ದು ತುಂಬ ಕಡಿಮೆ ಅವಧಿನಲ್ಲಿ ಒಳ್ಳೆ ವಿದ್ಯೆಯನ್ನು ಕಲಿಸೋಗಿದ್ದಾರೆ. ನಿಜವಾಗ್ಲೂ ನಮ್ಮ ಶಾಲೆ ಅಂತ ಬಂದು ನಮ್ಮನ್ನೆಲ್ಲ ಗುರುತಿಸಿ, ಒಂದೇ ಒಂದು ಮಾತು ಹೇಳ್ತೀನಿ, ಸತ್ಯಕ್ಕೆ ಜಯ, ಧರ್ಮಕ್ಕೆ ಜಯ. ಯಾವತ್ತು ತಿಳ್ಕೊಂಬಿಡಿ, ಇದೊಂದು ಮಾತಂತ, ಸತ್ಯಕ್ಕೆ ಜಯ, ಧರ್ಮಕ್ಕೆ ಜಯ. ನಾವು ಎಲ್ಲಿದ್ದರೂ ಕೂಡ ಅಟ್ಲೀಸ್ಟ್ ನಾವು ಆ ಸತ್ಯ ಅಂತಕ್ಕಂಥದ್ದನ್ನು, ಒಂದು ಧರ್ಮ ಅಂತಕ್ಕಂಥದ್ದನ್ನು ಅಳವಡಿಸ್ಕೊಳ್ಳಿ. ಒಳ್ಳೆಯವರಾಗಿ ಚೆನ್ನಾಗಿ ಬಾಳಿ, ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ, ಸಂಸ್ಕಾರ ಕಲಿಸಿ. ಸೊ ಇಷ್ಟು ಹೇಳ್ತಾ ಎಲ್ಲ ನನ್ನ ಹಿರಿಯರು ಮಂಚೇಗೌಡರು ಸರ್ ಆ ಕಾಲದಲ್ಲಿ ನಾವೆಲ್ಲ ನಡಿಗೀವಿ ಅವ್ರನ್ನ ನಾನು ಸಹ ಅವರ ಒಂದು ವಿದ್ಯಾರ್ಥಿ ಇದ್ದಂಗೆ. ಮಂಚೇಗೌಡರು ಇರ್ಬೋದು, ಪ್ರಿನ್ಸಿಪಾಲ್ರು ಇರ್ಬೋದು. ಪ್ರಿನ್ಸಿಪಾಲ್ರೇ ನನ್ನ ಕರ್ಕೊಂಬಂದು ಇಲ್ಲಿ ಒಂದು ಅನ್ನ ಕೊಟ್ಟಂತಹ ಒಂದು ಪ್ರಿನ್ಸಿಪಾಲ್ರು. ಸೊ ಅವರೆಲ್ಲ ನಿಜವಾಗ್ಲೂ ಪೂಜ್ಯರು, ತುಂಬ ಪರಮ ಪೂಜ್ಯರು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಒಳ್ಳೇದಾಗಲ್ರಪ್ಪ, ನಿಮಗೆಲ್ಲ ಒಳ್ಳೇದಾಗಲಿ. ದೇವ್ರು ಸಿದ್ಧಲಿಂಗೇಶ್ವರ ಒಳ್ಳೇದು ಮಾಡಲಿ, ಚೆನ್ನಾಗಿ ಬಾಳಿ, ಚೆನ್ನಾಗಿ ಬದುಕಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ವ್ಯಾಲ್ಯೂಯೇಷನ್ಗೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ನಾನು ಬೇಗ ಹೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಚಿಕ್ಕದಾಗಿ ಎರಡೇ ಮಾತುಗಳಲ್ಲಿ ತಮ್ಮ ಅನಿಸಿಕೆ ಮುಗಿಸಿದಂತಹ ಆಟಿಕೆ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಗೌರವ ಸಮರ್ಪಣೆಗೆ ಭಾಗವಹಿಸಬೇಕು ಅಂತ ಕೇಳ್ಕೊತೀರಿ. ಮೊದಲನೇದಾಗಿ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ನಂಜಪ್ಪ ಸರ್ ಅವರು, ಮಂಚೇಗೌಡರು ಸರ್ ಅವರು, HJB ಸರ್ ಅವರೇ, ಮತ್ತು ರಂಗೇಗೌಡರು ಸರ್ ಅವರು, ಹಾಗೆ ಸುಶೀಲಮ್ಮ ಮೇಡಮ್ ಅವರು, ರಾಮಯ್ಯ ಅವರು, ಆಮೇಲೆ ಬಸವರಾಜು ಸರ್ ಅವರು, ಹಾಗೆ ಶಿವಕುಮಾರ್ ಸರ್, ಮತ್ತು ಈಗಲೇ ತೆರಳಿದಂಥ
RTK ಸರ್ ಅವರು ಹಾಗೂ ಈಗಿನ ಪ್ರಸ್ತುತ ಪ್ರಾಚಾರ್ಯರಾಗಿರ್ತಕ್ಕಂಥ ಗೋವಿಂದರಾಜ್ ಸರ್ ಅವರು ಇರಬೇಕಾಯಿತು. ಅವರು ಅನ್ಯ ಕಾರ್ಯ ನಿಮಿತ್ತ ಅವರು ಊರಲ್ಲಿದ್ದಾರೆ. ಹಾಗೂ ವಿಶೇಷವಾಗಿ ನಮ್ಮ ಹಿರಿಯ ಕನ್ನಡ ಉಪನ್ಯಾಸಕರಾದ ಎಣಿಗಾರ್ ಸರ್ ಅವರೇ ಹಾಗೂ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈ ದಿನ ತುಂಬ ಖುಷಿಯಾಗಿದೆ, ನನಗೆ ತುಂಬ ಖುಷಿಯಾಗಿದೆ. ನಾನು 1997ರಲ್ಲಿ ಇಲ್ಲಿ ಬಂದು 96ರಲ್ಲಿ ನಾನು ಇಲ್ಲಿ ಬಂದು ಜಾಯ್ನ್ ಆದೆ. ಇಲ್ಲಿ ಬರಲಿಕ್ಕೆ ಬಹಳ ಮುಖ್ಯ ಕಾರಣ ಅಂತಂದರೆ ನನ್ನ ಸ್ನೇಹಿತ ಹಾಗೂ ಪ್ರಾಚಾರ್ಯರಾಗಿರ್ತಕ್ಕಂಥ ಗೋವಿಂದರಾಜ್ ಸರ್ ಅವರು ಮತ್ತು ಅವರಿಗೆ ಒತ್ತಾಸೆಯನ್ನು ಮಾಡಿದಂಥ ನಂಜಯ್ಯ ಸರ್ ಅವರು. ಇಲ್ಲಿ ಒಂದು ಪೋಸ್ಟ್ ವೇಕೆಂಟ್ ಇದೆ, ನೀನು ಬಾಪ ನೀನು ಬೆಂಗಳೂರಲ್ಲಿ ಸುಮ್ಮನೆ ಯಾಕೆ ಪಾರ್ಟ್ ಟೈಮ್ ಮಾಡ್ತೀಯ ಅಂತಂದು ಹೇಳ್ಬಿಟ್ಟು ನನಗೆ ವಿಚಾರ ತಿಳಿಸಿದ್ರು ಗೋವಿಂದರಾಜು ಸರ್. ಆಗ ನಾನು ನಮ್ಮ ತಂದೆಯವರು ಕ್ರೆಡಿಟ್ ಕೋಆಪರೇಟಿವ್ ಆಫೀಸರ್ ಆಗಿದ್ದರು, ಅವ್ರ ಹತ್ರ ವಿಚಾರ ಮಾಡಿದೆ. ಇದು ಎಂಡೋಮೆಂಟ್ ಕಮಿಷನ್ ಅಂದರೆ ಮುಜರಾ ಇಲಾಖೆಗೆ ಬರ್ತದೆ ಇದು. ಈ ಮುಜರಾ ಇಲಾಖೆಯ ಕಮಿಷನರ್ ನನ್ನ ಸ್ನೇಹಿತ, ನಾನೊಂದು ಲೆಟ್ರ್ ಕೊಡ್ತೀನಿ ತಗೊಂಡೋಗು ಅಂತಂತ ಹೇಳಿದ್ರು. ಆಗ ಅವರು ಬಸ್ ಟಿಕೆಟ್ BTS ಬಸ್ ಟಿಕೆಟ್ ಹಿಂದೆ ಜಯಶೀಲ PJ ಸನ್ ಆಫ್ ಲಿಂಗಣ್ಣ PJ ಅಂತ ಬರ್ಕೊಟ್ರು. ನನಗೆ ತುಂಬಾ ಸಿಟ್ಟು ಬಂದ್ಬಿಡ್ತು. ಒಬ್ಬ ಕಮಿಷನರ್ ಅಂತ ಹೇಳ್ತಾ ಇದ್ದಾರೆ, ಅವ್ರು ನೋಡಿದ್ರೆ ಈ ಥರ ಬಸ್ ಟಿಕೆಟಲ್ಲಿ ನೀನು ಅಡ್ರೆಸ್ ಬರ್ಕೊಟ್ರೆ ಅವರು ಏನು ಅಟ್ಲೀಸ್ಟ್ ಒಂದು ಇದು ಬೇಡವಾ, ನೀನು ಹೋಗ ನೀನು ಸುಮ್ಮನೆ. ಅವರು ನನ್ನ ತಂದೆ ನನಗೆ ಈ ಥರ ಹೇಳ್ಬಿಟ್ರು. ಅಲ್ಲಿ ಬೆಂಗಳೂರು ಅರಮನೆ ಹತ್ರ, ಬೆಂಗಳೂರು ಸಿಟಿ ಮಾರ್ಕೆಟ್ ಹತ್ರ ಟಿಪ್ಪು ಸುಲ್ತಾನ್ ಅರಮನೆ ಇದೆ, ಅದ್ರ ಪಕ್ಕ ಮುಜರಾ ಇಲಾಖೆ ಇದಿದೆ, ಅಲ್ಲಿ ಕಮಿಷನರ್ ಇರ್ತಾರೆ, ಅಲ್ಲಿ ಹೋಗಿ ಭೇಟಿ ಮಾಡು ನೀನು ಅಂತ. ನಾನು ಸೀದಾ ಹೋದ ತಕ್ಷಣ ಅಲ್ಲಿ P1 ಇರ್ತಾರೆ, ಅವ್ರಿಗೆ ಒಂದು ಲೆಟ್ರ್ ಕೊಟ್ಟು ಒಳಗಡೆ ಬಂದ ತಕ್ಷಣನೇ ಅವರು ಒಳಗಡೆ ಕರೆದುಬಿಟ್ರು. ನನ್ನ ಕರೆದು ಕೂತ್ಕೋಪ ಅಂತ ಹೇಳಿದ್ರು ಕಮಿಷನರು. ಆಮೇಲೆ ಒಂದು 7-8 ಜನ ಸ್ವಾಮೀಜಿಗಳು ಅವ್ರ ಹತ್ರ ಏನೋ ಡಿಸ್ಕಸ್ ಮಾಡ್ತಾಯಿದ್ರು. ಅದ್ರ ಮಧ್ಯದಲ್ಲಿ ಆ ಕಮಿಷನರ್ ಅವರು ನನಗೆ ಇಡ್ಲಿ ವಡೆನ ತರಿಸ್ಕೊಟ್ಟು ನೀನು ತಿನ್ನಲೇಬೇಕು ಅಂತಂದು ಹೇಳ್ಬಿಟ್ಟು ನಾನು ತಿನ್ನಿಸಿ ಆಮೇಲೆ ಅವರು ಮಾತು ಶುರು ಮಾಡಿದ್ರು. ಏನಯ್ಯ ನಿಮ್ಮಪ್ಪ ಚೆನ್ನಾಗಿದ್ದಾನೇನಯ್ಯ, ಅವನು ಭಾಳ ಸಿಟ್ಟು ಕಣಯ್ಯ, ಭಾಳ ಕೋಪ ಕಣಯ್ಯ, ಅವನು ಈಗಲೂ ಹಾಗೆ ಇದ್ದಾನ, ಪಾಪ ನಿಮ್ಮ ತಾಯಿ ಹೇಗೆ ತಡ್ಕೊಳ್ತಾ ಇದ್ದಾರೆ ಅವನು ಸಿಟ್ಟನ್ನು ಅಂತ ಈ ರೀತಿ ಮಾತಾಡ್ತಾ ಇದ್ದಾರೆ ಕಮಿಷನರು. ನನಗೆ ಇದೇನಪ್ಪ ಇವರು ಕಮಿಷನರ್ ಈ ಥರ ಕೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳಿದ್ರು, ನಾನು ನಿಮ್ಮ ತಂದೆ ಕ್ಲಾಸ್ಮೇಟ್ಸು, ಅವನು ಕ್ಯಾಪ್ಟನ್ನು, ನಾನು ವೈಸ್ ಕ್ಯಾಪ್ಟನ್ನು, ಸ್ಟೇಟ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ಸ್ ಕಣಪ್ಪ ನಾವು ಅಂತಂದು ಹೇಳಿದ್ರು. ಸರಿ ಬಿಡಪ್ಪ ಇದು ಅಂತ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಸರ್ ನನಗೆ ಈ ಥರ ಯಡಿಯೂರಿನಲ್ಲಿ ಸಿದ್ಧಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಹೈಸ್ಕೂಲ್ ಸೆಕ್ಷನಲ್ಲಿ ಒಂದು ಇಂಗ್ಲೀಷ್ ಟೀಚರ್ ಪೋಸ್ಟ್ ಖಾಲಿದೆ, ತಾವೇನಾದರೂ ರೆಕಮೆಂಡ್ ಮಾಡಿದ್ರೆ ನನಗೆ ಭಾಳ ಅನುಕೂಲ ಆಗುತ್ತೆ ಸರ್ ಅಂದ. ಆಯಿತು, ನಾನು ಆ ವಿಠಲಮೂರ್ತಿಗೆ ಫೋನ್ ಮಾಡ್ತೀನಿ, ನೀನು ಹೋಗಪ್ಪ ಅಂತಂದರು. ನನಗೆ ನಂಬಿಕೆನೇ ಇಲ್ಲ, ಇದೇನಪ್ಪ ನಮ್ಮ ಅಪ್ಪನಿಗಿನ್ನ ಉಡಾಫೆಗೆ ಹೇಳ್ತಾರಲ್ಲ ಇವರು ಅಂತ ಅಂದ್ಕೊಂಬಿಟ್ಟೆ ನಾನು. ಆಮೇಲೆ ಸರಿ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರ ಕೇಳಿಕೊಂಡು ನಾನು ಬಂದೆ. ಇಲ್ಲಿ ಇಂಟರ್ವ್ಯೂ ಆಗ್ತಾಯಿದೆ. ಬೆಳಿಗ್ಗೆ 10 ಗಂಟೆಗೆ ಅಂತ ಹೇಳಿದ್ರು, ಮಧ್ಯಾಹ್ನ 2 ಗಂಟೆಗೆ ಬಂದರು ವಿಠಲಮೂರ್ತಿ ಅವರು. 96 ಆಗಸ್ಟ್ 5 ನಮ್ಮ MSS ಸರ್ ಅವ್ರು ಹೇಳ್ತಾ ಇದ್ದಾರೆ 2 ಪೋಸ್ಟ್ಗೆ, ಒಂದು ಕ್ರಾಫ್ಟ್ ಟೀಚರ್ ಪೋಸ್ಟು, ಇನ್ನೊಂದು ಇಂಗ್ಲೀಷ್ ಟೀಚರ್ ಪೋಸ್ಟು. ಕ್ರಾಫ್ಟ್ ಟೀಚರ್ಗೆ 70 ಜನ ಕಾಂಪಿಟೇಷನ್ ಇದ್ದಾರೆ, ನಮ್ಮ ಇಂಗ್ಲೀಷ್ ಪೋಸ್ಟ್ಗೆ 6 ಜನ ಕಾಂಪಿಟೇಷನ್ ಇದೆ. ಸೊ ದೊಡ್ಡ ಇಂಟರ್ವ್ಯೂ ಆಯಿತು. ವಿಠಲಮೂರ್ತಿ ಸರ್ ಅವರು ಬಂದರು. ಬಂದ ತಕ್ಷಣ ಯಾವುದು ಜಯಶೀಲ ಬರ್ರಿ ಇಲ್ಲಿ ಅಂತಂದರು. ನಾನೇ ಸರ್ ಅಂತ ಹೋದಾಗ ಏನ್ರಿ ಕಮಿಷನರ್ ಏನಾಗಬೇಕ್ರಿ ನಿಮಗೆ ಅಂತಂದರು. ಇಲ್ಲ ನಮ್ಮ ತಂದೆಯವ್ರ ಸ್ನೇಹಿತರು ಸರ್ ಅವರು ಕ್ಲಾಸ್ಮೇಟ್ಸ್ ಅಂತಿದ್ದೆ. ಹೌದಾ, ಬನ್ನಿ ಅಂತಂದು. ಆಗ ಅವರು ನನಗೆ ವಿಠಲಮೂರ್ತಿಯವರು 28 ನಿಮಿಷ ಇಂಟರ್ವ್ಯೂ ಮಾಡಿದ್ದು. ಅವ್ರು ಲಾಸ್ಟ್ಗೆ ಒಂದು ಮಾತು ಹೇಳಿದ್ರು, ನೋಡ್ರಿ ನಮ್ಮ ಹುಡುಗರು ಇಲ್ಲಿ ಸಗಣಿ ಬಾಚಾಕ್ಬಿಟ್ಟು ಕಸ ಗುಡಿಸ್ಬಿಟ್ಟು ಸೀದಾ ಕೈ ತೊಳ್ಕೊಳ್ತಾರೆ ಇಲ್ವೋ ಗೊತ್ತಿಲ್ಲ, ಪುಸ್ತಕ ತೊಗೊಂಡು ಸೀದಾ ಹಂಗೆ ಬರ್ತಾರೆ, ಅವರಿಗೆ ನೀವು ಇಂಗ್ಲೀಷ್ ಹೆಂಗೆ ಕಲಿಸ್ತೀರೋ ನಿಮಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ನನಗೆ ಕಳಿಸಿದ್ರು. ಸರಿ, ಎಲ್ಲರೂ ಕೂಡ ಹೇಳಿದ್ರು, ನಿಮ್ದು ಗ್ಯಾರಂಟಿ ಆಯ್ತಪ್ಪ, ನಿಂದೇ ಗ್ಯಾರಂಟಿ ಆಯಿತು ಅಂತ ಎಲ್ಲ ಬಾಂಡ್ ಪೇಪರ್ ಮೇಲೆ ನಾನು ಇನ್ಯಾವುದೋ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡು ನನಗೆ ಇಲ್ಲಿ ಕೆಲಸ ಕೊಟ್ಟರು ನನಗೆ. ಸೊ ಆ ಕೆಲಸ ಕೊಟ್ಟಾಗ ಆರ್ಡ್ರ್ ಕಾಪಿಯನ್ನು ತೆಗೆದುಕೊಂಡು ಇದೇ ಮೈಲಾರಯ್ಯ ಬೆಂಗಳೂರಿಗೆ ಬಂದಿದ್ದ, ನಾವು ಬೆಂಗಳೂರಲ್ಲಿದ್ವಿ, ಆರ್ಡ್ರ್ ಕಾಪಿ ತೊಗೊಂಡು ಬೆಂಗಳೂರಿಗೆ ಬಂದಿದ್ದ. ಆಗ ಬಂದು ನಾನು ರಿಪೋರ್ಟ್ ಮಾಡಿಕೊಂಡು ನಮ್ಮ ನಂಜಯ್ಯ ಸರ್ ಅವರು ಒಂದೇ ಮಾತು ಹೇಳಿದ್ದು, ನೋಡ್ರಿ ಈ ಕಾಲೇಜಿನ ಈ ಹೈಸ್ಕೂಲ್ ರಿಸಲ್ಟ್ ಭಾಳ ಕಡಿಮೆ ಇದೆ ಕಣ್ರಿ, 16% ಇದೆ, ಏನಾದರೂ ಮಾಡಿ ನೀವು ಚೆನ್ನಾಗಿ ಇದನ್ನು ಮಾಡಬೇಕು. ಆಯಿತು ಸರ್ ನಾನು ಮಾಡ್ತೀನಿ ಅಂತ. ಸೊ ಆ ವರ್ಷದಲ್ಲಿ
16% ಇದ್ದಂಥದ್ದು 42% ರಿಸಲ್ಟ್ ಬಂತು. ಆ ವರ್ಕ್ ಮಾಡಿ ಅದರಲ್ಲೆಲ್ಲ ನೀವಿದ್ದೀರಾ. ಏನು ಮಾಡ್ತಾ ಇದ್ದಾರೆ, ಅವ್ರ ತಂದೆ ಬರ್ತಾ ಇದ್ದಾರೆ. ನನಗೆ ಸಿಕ್ಕಾಬಟ್ಟೆ ಭಯ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ ಎಲ್ಲ ಟೀಚರ್ಸು ರೀ ಏನ್ರಿ ನೀವು ಯಾಕ್ರಿ ಹೊಡೆಯೋಕೆ ಹೋಗ್ತೀರಾ ನೀವು, ಪೇರೆಂಟ್ಸ್ ನಾವು ಇದನ್ನ ಕಟ್ಕೊಳಕ್ಕಾಗುತ್ತೆ. ನಾನು ಅಂದ್ಕೊಂಡೆ ನನಗೆ ಇವತ್ತೇನೋ ತುಂಬ ದೊಡ್ಡ ಪನಿಷ್ಮೆಂಟ್ ಕಾದಿದೆ, ಎಲ್ಲ ತುಂಬ ಊರಿನವರೆಲ್ಲ ತುಂಬ ಇದು ಮಾಡಿದೆ. ಅವ್ರು ಬರ್ತಾ ಇರೋ ಫೋರ್ಸ್, ಅವ್ರ ಅಪ್ಪಾಜಿ ಅವ್ರು ಬರ್ತಾ ಇರೋ ಫೋರ್ಸ್ ನೋಡಿ ನಾನು ಇನ್ನೂ ಶಾಕ್ ಆದೆ. ಬಂದ್ಬಿಟ್ಟು ಯಾರು ಬಿ ಜೆ ಎಸ್ ಅಂತಂದ್ರೆ ನಾನು ಯಾಕಂದ್ರೆ ಬಾಪ ಅಂತಂದೆ. ಸರ್ ನನ್ನ ಮಗನಿಗೆ ಹಿಡ್ಕೊಂಡು ನೀವು ಇನ್ನೂ 4 ಓದಿರಿ ಸರ್, ಇನ್ನೂ 4 ಓದಿರಿ ಸರ್ ಅಂತಂದು ನನಗೆ ಹೆಂಗಾಗಲ್ಲ. ಬಾ ಅವತ್ತಿಂದ ಸ್ವಲ್ಪ ಬರೆಯ ಲೋಕೇಶ್ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ನು ಕರೆದು ಇಲ್ಲ ಕಣೆ ಚೆನ್ನಾಗಿ ಓದಬೇಕು ನೀನು ಅಂತ ಹೇಳ್ಬಿಟ್ಟು ಅವತ್ತಿಂದ ಈ ಥರದ ಘಟನೆಗಳೆಲ್ಲ ಆಗಿದೆ. ನೀವೆಲ್ಲರೂ ಕೂಡ ನಮ್ಮ ಮೇಡಮ್ ಅವ್ರು ಬೇರೆ ನನಗೆ ಒಂಥರ ನಿಕ್ನೇಮ್ ಇಟ್ಬಿಟ್ಟಿದ್ರು, ಕೋಲ್ ಮೇಸ್ಟು ಅಂತ ನೆನ್ನೆ ಕರಿತಾ ಇದ್ರು ಅವರು. ಸೊ ಈ ರೀತಿಯಾಗಿ ಏನೋ ಒಂದು ಮಿಲಿಟ್ರಿ ಡಿಸಿಪ್ಲಿನ್ ಇತ್ತು. ಆ ಮಿಲಿಟ್ರಿ ಡಿಸಿಪ್ಲಿನನ್ನು ನಾನು ಇಂಪೋಸ್ ಮಾಡಿದೆ. 19 ತಿಂಗಳ ಕಾಲ ನಾನು ನಿಮಗೆ ಶಿಕ್ಷಕನಾಗಿ ದುಡಿದೆ. ಆಮೇಲೆ ಬಹಳ ಮುಖ್ಯವಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಒಂದು ನನಗೆ ಆಶೀರ್ವಾದ ಇತ್ತು ಅನಿಸುತ್ತೆ. ನನ್ನ ವೃತ್ತಿ ಜೀವನ ಅಫಿಷಿಯಲ್ ಆಗಿ ಇದಕ್ಕೆ ಮುಂಚೆ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ, ಅಧಿಕೃತವಾಗಿ ಫುಲ್ ಟೈಮ್ ಜಾಬು ಮತ್ತು ಪರ್ಮನೆಂಟ್ ಜಾಬನ್ನು ನಾನು ಇಲ್ಲಿಂದನೇ ಶುರು ಮಾಡಿದ್ದು. ಇಲ್ಲಿ ನಂತರ ನನಗೆ ಸರ್ಕಾರಿ ನೌಕರಿ ಸಿಕ್ತು. ಸರ್ಕಾರಿ ನೌಕರಿಯಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋದೆ. ಅಲ್ಲಿ 3 ವರ್ಷ ಸಹ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಆನಂತರ KG ಟೆಂಪಲ್ ಗುಬ್ಬಿ ತಾಲೂಕು ಅಲ್ಲಿ ಸಹ ಶಿಕ್ಷಕನಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಮತ್ತೆ ಅಲ್ಲಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಲ್ಲೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಓದಿದಂಥ ಶಾಲೆನಲ್ಲೇನೇ ಕಡಿಮೆ ಬಂದಿತ್ತು. ಅಲ್ಲೂ ಕೂಡ ನಾಲೆಡ್ಜ್ ಶೇರಿಂಗ್ ಪ್ರೋಗ್ರಾಮ್ ಅಂತ ಸ್ಕೂಲ್ ಟು ಸ್ಕೂಲ್ಗೆಲ್ಲ ಲೆಕ್ಚರರ್ಸ್ ಟೀಚರ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಪಾಠ ಮಾಡಿ ಅಲ್ಲೂ ಕೂಡ ಒಳ್ಳೆ ರಿಸಲ್ಟ್ಸ್ ಬಂತು. ಹಾಗಾಗಿ ಅಲ್ಲಿ ನನಗೆ ಜನಮೆಚ್ಚಿದ ಶಿಕ್ಷಕ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಕಳಿಸಿದರು. ಆನಂತರ ಇಲ್ಲಿ ಗುಬ್ಬಿ ತಾಲೂಕು KG ಟೆಂಪಲ್ಗೆ ಬಂದೆ. KG ಟೆಂಪಲ್ಗೆ ಬಂದಾದಮೇಲೆ 2 ವರ್ಷ ಇತ್ತು. ಆನಂತರ ಕಾಲೇಜಿಗೆ ಪ್ರಮೋಷನ್ ಆಯಿತು. ಕಾಲೇಜಿಗೆ ಪ್ರಮೋಷನ್ ಆದಮೇಲೆ CS ಪುರ ಗುಬ್ಬಿ ತಾಲೂಕು CS ಪುರದಲ್ಲಿದ್ದು ಆನಂತರ ಅಲ್ಲಿಂದ 2012ರಲ್ಲಿ ನಾನು ಎಂಪ್ರೆಸ್ ಕಾಲೇಜ್ ತುಮಕೂರು ಟೌನ್ ಹಾಲಲ್ಲಿದೆ, ಹೆಣ್ಮಕ್ಳ ಕಾಲೇಜು. ಅಲ್ಲಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಆಯಿತು. ಸೊ ಈ ಮಧ್ಯದಲ್ಲಿ ಅಲ್ಲಿ ಕೂಡ NGO ಡೈರೆಕ್ಟರ್ ಆಗಿದೆ. ಆಮೇಲೆ ಬಹಳಷ್ಟು ಅಂಬೇಡ್ಕರ್ ಉಚಿತ ಕೋಚಿಂಗ್ ಸೆಂಟರ್ ಅನ್ನುವಂಥದ್ದನ್ನು ಓಪನ್ ಮಾಡಿಕೊಂಡು ಅದಕ್ಕೂ ಕೂಡ ಅಧ್ಯಕ್ಷನಾಗಿದ್ದೀನಿ ಈಗಲೂ ಕೂಡ ನಾನು. ಆಮೇಲೆ ಈ ಥರದ ಸರ್ವಿಸನ್ನು ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳಾಯಿತು ನನಗೆ. ಆಮೇಲೆ ಬಹಳಷ್ಟು ಸೀಟ್ಸ್ ಇದರ ಮಧ್ಯೆ CET ಕೌನ್ಸಿಲಿಂಗ್ಗೆ ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಆಗಿ ಸುಮಾರು 3 ವರ್ಷಗಳ ಕಾಲ ಡೆಪ್ಯುಟೇಷನಲ್ಲಿ ಕೆಲಸ ಮಾಡಿದೆ. ಈ ಸಿದ್ಧಲಿಂಗೇಶ್ವರರ ಆಶೀರ್ವಾದನೋ ಏನೋ ನನಗೆ ಗೊತ್ತಿಲ್ಲ. ಸೊ ಇದಿಷ್ಟೆಲ್ಲವನ್ನು ಕೂಡ ನನಗೆ ಮುಂದೆ ಪ್ರದಾನ ಆಯಿತು. ಹಾಗಾಗಿ ನಾನು ಪ್ರಥಮವಾಗಿ ಈ ಸಿದ್ಧಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಸಹಪಾಠಿಗಳಿಗೆ ಹಾಗೂ ವಿಶೇಷವಾಗಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ನನ್ನ ನಮಸ್ಕಾರಗಳನ್ನು ಕೂಡ ತಿಳಿಸ್ತೀನಿ. ಹಾಗೆ ದೇವಸ್ಥಾನದಲ್ಲಿ ಇದ್ದಂಥ ಎಲ್ಲ ಏನು ನೌಕರರು ಕೂಡ ಅಷ್ಟೇ ನಮ್ಮನ್ನು ವಿಶೇಷವಾಗಿ ನೋಡ್ಕೊಳ್ತಾ ಇದ್ರು. ಏನೋ ಇಂಗ್ಲೀಷ್ ಮಾಸ್ಟ್ರು ಅಂತಂದು ಹೇಳಿದ್ರೆ ಒಂದು ಸ್ವಲ್ಪ ಹೆಚ್ಚಿನ ಇದು ಸ್ಪೆಷಲ್ ಅವರಿಗೆ, ಏನೋ ಇಂಗ್ಲೀಷ್ ಮಾಸ್ಟ್ರು ಅಂತಂದೇಳಿ ಆ ಎಲ್ಲ ಗೌರವಗಳನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ. ಅದಕ್ಕೆ ಭಾಜನರಾಗಿದ್ದೀನಿ. ಆಮೇಲೆ ಭಾರತಿ ಹೀಗೆ ಪುಟಾಣಿ ನೀವೆಲ್ಲ ಚಿಕ್ಕ ಹುಡುಗರು, ನಿಮ್ಮ ಯಾರು ಕೂಡ ನನಗೆ ಗುರ್ತಿಡಿಲಿಕ್ಕೆ ಆಗ್ತಾಯಿಲ್ಲ. ಇವರೆಲ್ಲ ತುಂಬ ಹತ್ಕೊಂಡ್ಬಿಟ್ಟಿದ್ದಾರೆ. ನಾನು ಬೈಯೋದಕ್ಕೂ ಮತ್ತು ಹೊಡೆಯೋದಕ್ಕೆಲ್ಲ ನಾನು ತುಂಬ ಹತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವತ್ತಿನ ದಿನದಲ್ಲಿ ನಿಮಗೆಲ್ಲಾದರೂ ಏನಾದರೂ ಮನಸ್ಸಿಗೆ ನಿಮಗೆ ನೋವಾಗಿದ್ದರೆ ಅನ್ಯತಾ ಭಾವಿಸ್ಬೇಡಿ ಮಕ್ಕಳ. ಓಕೆ. ಸೊ ಇಷ್ಟು ವಿಚಾರಗಳ ಅಲ್ಲಿಗೆ ನಾನು ಸರ್ಕಾರಿ ನೌಕರಿ ಸಿಕ್ಕಾಗ ನಮ್ಮ ನಂಜಪ್ಪ ಸರ್ ಅಂತೂ ಅವ್ರಿಗೆ ಇಷ್ಟನೇ ಇಲ್ಲ ಕಳಿಸ್ಲಿಕ್ಕೆ. ಬೇಡ BJS ಹೋಗ್ಬೇಡ್ರಿ, ನೀವು ಇಲ್ಲೇ ಇರ್ರಿ ಚೆನ್ನಾಗಿರ್ತದೆ, ಇಲ್ಲಿ ಏನ್ರಿ ನಿಮಗೆ ಕಡಿಮೆ ಆಗಿದೆ, ಏನು ಸವಲತ್ತಿದೆ ಎಲ್ಲ ಇದೆ, ಅಲ್ಲಿ ಸುಮ್ಮನೆ ಟ್ರಾನ್ಸ್ಫರ್ ಅದು ಇದು ಎಲ್ಲ ಅವ್ರು ಅಂದಂಗೆ ಆಯಿತು. ನಾನು ಸೊ ಚಿಕ್ಕಬಳ್ಳಾಪುರದಿಂದ ತುಮಕೂರಿಗೆ 3.5 ವರ್ಷ ಓಡಾಡಿದ್ದೀನಿ. ಹೋಗ್ತಾ 3 ಬಸ್ಸು, ಬರ್ತಾ 4 ಬಸ್ಸು. ಅಷ್ಟು ಕಷ್ಟ ಆಗ್ಬಿಡ್ತು. ಅವ್ರ ಮಾತು ನಾನು ಕೇಳಬೇಕಾಗಿತ್ತು ಅಂತ ಸುಮಾರು ಸರಿ ಅನಿಸ್ತು. ಆಮೇಲೆ ಈ ಪ್ರಮೋಷನ್ಸು, ಉನ್ನತಿಗಳು ಇದೇ ಥರ ಎಲ್ಲ ಹೋಗ್ತು. ಆಮೇಲೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸೇವೆ ಮಾಡುವಂಥ ಅವಕಾಶವನ್ನು ಕೂಡ ಸಿಕ್ತು. ಸೊ ಹಾಗಾಗಿ ಪ್ರಥಮವಾಗಿ ಇಲ್ಲಿ ನಾನು ಕೆಲಸವನ್ನು ಪ್ರಾರಂಭ ಮಾಡಿ ಒಳ್ಳೆ ಜೀವನದಲ್ಲಿ ಯಶಸ್ವಿ ಆದ್ನಲ್ಲ, ಆ ಯಶಸ್ಸಿಗೆ ಸಿದ್ಧಲಿಂಗೇಶ್ವರರ ಸ್ವಾಮಿಗಳ ಕೃಪಾ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಸಹೃದಯದ ಅನಿಸಿಕೆಗಳು, ಆಶೀರ್ವಾದಗಳು ನನ್ನನ್ನು ಕಾಪಾಡ್ತು ಅಂತ ನಂಬಿರ್ತೀನಿ.
ಇನ್ನು ಮುಂದೆನೂ ಕೂಡ ಇದೇ ಥರದ ಅಭಿಮಾನ ಆಶೀರ್ವಾದಗಳು ಇರಲಿ ಅಂತ ನಾನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಗ ಸರ್ ಅವರು ಯಂಗ್ ಅಂಡ್ ಎನರ್ಜೆಟಿಕ್, ಆಮೇಲೆ ಹ್ಯಾಂಗ್ರಿ ಯಂಗ್ ಮ್ಯಾನ್ ಅಂತ ಕರಿತಿದ್ವಿ ನಾವೆಲ್ಲ. ನೀವು ಹುಡುಗಿರೆಲ್ಲ ನಾವೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ, ಬಂದ್ರಪ್ಪ ಕೋಪಿಷ್ಟ ಸರ್ ಬಂದರು, ಇನ್ನು ಕೋಲು ಜೊತೆಗೆ ಬರುತ್ತೆ. ಕೋಲು ನಾವು ಒಂದೊಂದ್ಸಲ ಏನು ಮಾಡ್ತಾ ಇದ್ವಿ, ಎತ್ತಿ ಔಸ್ ಇಟ್ಬಿಟ್ಟಿದ್ದು ಉಂಟು ಸರ್ ಬರ್ತಾರೆ ಅಂದಾಗ. ಆಮೇಲೆ ಅವ್ರು ಏನು ಮಾಡ್ಬಿಟ್ರು, ನಾನು ಕೋಲ್ ಸಿಗಲ್ಲ ಅಂದ್ಬಿಟ್ಟು ಅವರೇ ಕೈಯಲ್ಲಿ ಕೋಲ್ ಇಟ್ಕೊಂಡು ಬರೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ತುಂಬ ನಮ್ಮ ಕೇವಲ ಈ ಶಾಲೆಯಲ್ಲಿ ಅವರು ಇದ್ದಿದ್ದು 19 ತಿಂಗಳಾದರೂ ಕೂಡ ನಮಗೆಲ್ಲರಿಗೂ ಯಾವತ್ತೂ ಇಂಗ್ಲೀಷ್ ಅಂದಿದ ತಕ್ಷಣ JSA ಫಸ್ಟು ನೆನಪಾಗ್ತಾರೆ. ನಮ್ಮ ಮರೆಯೋಕ್ಕಾಗದಲ್ಲೇ ಇರ್ತಕ್ಕಂಥ ಚಾಪನ್ನು ಮೂಡಿಸಿ ನಮ್ಮ ನೆನಪುಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಹಾಗಾಗಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ